ಎಲ್ಲರಿಗೂ ನಮಸ್ಕಾರ. ಇನ್ನೋವೇಟಿವ್ ಎಕ್ಸಾಮ್ ಅಪ್ಡೇಟ್ ಚಾನಲ್ಗೆ ಸ್ವಾಗತ. ಗೈಸ್, ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ರೀಸೆಂಟಾಗಿ RRB ಅವರು ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ರು. ಅದು RRB ಗ್ರೂಪ್ ಡಿ ಅಂತೇಳಿ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ರು. ಅದಕ್ಕೆ ಏನೆಲ್ಲ ಎಲಿಜಿಬಿಲಿಟಿ ಇರಬೇಕು, ಮತ್ತು ಡಾಕ್ಯುಮೆಂಟ್ಸ್ ಏನು ಬೇಕು, ಮತ್ತು ಅಪ್ಲಿಕೇಶನ್ ಹೇಗೆ ಫಿಲ್ ಮಾಡೋದು ಎಲ್ಲನೂ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀವಿ. ಕೊನೆ ತನಕ ನೋಡಿ. ನೀವು ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಿದ್ರೆ video, so please whatever, please ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೋಸ್ಟ್ ನೇಮ್ ಬಂದು ಗ್ರೂಪ್ ಡಿ. ನಂಬರ್ ಆಫ್ ವೇಕೆನ್ಸಿ 32,438. ಲೊಕೇಶನ್ ಆಲ್ ಓವರ್ ಇಂಡಿಯಾ. ಅಪ್ಲೈ ಲಾಸ್ಟ್ ಡೇಟ್ 22/2/2025. ಅಪ್ಲೈ ಮೋಡ್ ಆನ್ಲೈನ್. ನಿಮಗೆ ಮಿನಿಮಮ್ ಏಜ್ ಬಂದು 18 ಇಯರ್ಸ್, ಮ್ಯಾಕ್ಸಿಮಮ್ 30. ಅಪ್ಲಿಕೇಶನ್ ಫೀ ಜನರಲ್ OBC EWSಗೆ 500 ರೂಪೀಸ್ ಇದೆ. SC ST 250 ರೂಪೀಸ್. ಮಿನಿಮಮ್ ಎಲಿಜಿಬಿಲಿಟಿ ಟು ಅಪ್ಲೈ ಫಾರ್ ದಿಸ್ ಜಾಬ್ ಇಸ್ ಕ್ಲಾಸ್ 10th ಆಗಿರಬೇಕು, ಅಥವಾ ಮೆಟ್ರಿಕ್ ಹೈಸ್ಕೂಲ್ ಆಗಿರಬೇಕು, ಆರ್ ITI. ಇದರಲ್ಲಿ ನೀವು ಎಕ್ಸಾಮ್ ಪಾಸ್ ಆದರೆ ನೆಕ್ಸ್ಟ್ ನಿಮಗೆ ಫಿಸಿಕಲ್ ಎಲಿಜಿಬಿಲಿಟಿ ಏನಿರಬೇಕು ಅಂತಂದರೆ, ಕ್ಯಾಂಡಿಡೇಟ್ ಶುಡ್ ಲಿಫ್ಟ್ ಆ್ಯಂಡ್ ಕ್ಯಾರಿ 35 ವೇಟ್ ಫಾರ್ ಅ ಡಿಸ್ಟೆನ್ಸ್ 100 meter in 2 minutes and 1000 meter running in 4 minutes 15 seconds only. ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಅವರು 20 kgs ವೆಯ್ಟ್ನ ಲಿಫ್ಟ್ ಮಾಡಬೇಕು 100 meter ಡಿಸ್ಟೆನ್ಸ್ ಇನ್ 2 minutes ಆ್ಯಂಡ್ 1000 meter ರನ್ನಿಂಗ್ ಇನ್ 5 minutes 40 seconds. ಎಕ್ಸಾಮ್ ಫಸ್ಟ್ ಸ್ಟೇಜ್ ಪೂರ ಆನ್ಲೈನ್ ಇರುತ್ತೆ. ನೆಕ್ಸ್ಟ್ ಇವಾಗ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಿಮ್ಮದು ಬೇಸಿಕ್ ಡೀಟೇಲ್ಸ್ ಫಿಲ್ ಮಾಡಬೇಕಾಗುತ್ತೆ. ನಿಮ್ಮ ನೇಮ್, ಫಾದರ್ ನೇಮ್, ಮದರ್ ನೇಮ್, ಜೆಂಡರ್, ಇಮೇಲ್ ಅಡ್ರೆಸ್, ಮೊಬೈಲ್ ನಂಬರ್. ಅಂದರೆ ಇದು ನಿಮ್ಮದು ಅಕೌಂಟ್ ರಿಜಿಸ್ಟರ್ ಆಗಬೇಕಾದ್ರೆ ಇದೆಲ್ಲ ಬೇಸಿಕ್ ಡೀಟೇಲ್ಸ್ ಅಲ್ಲೇ ಆಟೋಮೆಟಿಕ್ ಫಿಲ್ ಆಗುತ್ತೆ. ಮತ್ತು ನಿಮ್ಮದು ರಿಲಿಜನ್, ಮದರ್ ಟಂಗ್, ಮತ್ತು ಚಾಯ್ಸ್ ಆಫ್ ಲ್ಯಾಂಗ್ವೇಜ್ ಫಾರ್ ಎಕ್ಸಾಮಿನೇಷನ್. ನಾವಿಲ್ಲಿ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಮತ್ತು ನಿಮಗೆ 2 ಐಡೆಂಟಿಫಿಕೇಶನ್ ಮಾರ್ಕ್ ಕೊಡಬೇಕಾಗುತ್ತೆ, ಅದನ್ನು 2 ಹಾಕ್ಬೇಕಿಲ್ಲ ನೀವು. ಮತ್ತು ನಿಮ್ಮದು ಕ್ಯಾಶ್ ಡೀಟೇಲ್ಸ್ ಎಲ್ಲ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ನಿಮ್ಮದು ಕ್ಯಾಸ್ಟು, ನೇಮ್ ಆಫ್ ದಿ ಕ್ಯಾಸ್ಟ್ ಎಲ್ಲನೂ ಇಲ್ಲಿ ಡೀಟೇಲಾಗಿ ಫಿಲ್ ಮಾಡಬೇಕಾಗುತ್ತೆ. ಪರ್ಮನೆಂಟ್ ಅಡ್ರೆಸ್ ಕೊಡಬೇಕಾಗುತ್ತೆ. ಅದು ಸ್ಟೇಟ್, ಡಿಸ್ಟ್ರಿಕ್ಟ್ ಅಡ್ರೆಸ್, ನಿಯರೆಸ್ಟ್ ಸಿಟಿ ಆರ್ ಮೇಜರ್ ಟೌನ್, ಪಿನ್ ಕೋಡ್. ಈಗ ನೀವು ನೆಕ್ಸ್ಟ್ ಸೇವ್ ಕೊಟ್ಟು ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟಾದ್ಮೇಲೆ ನಿಮಗೆ ಎಕ್ಸ್ ಸರ್ವಿಸ್ ಮೆನ್ ಇದ್ದರೆ ಕೊಡಿ, ಇಲ್ಲಾಂದರೆ ನೋ ಕೊಡಿ. ಡಿಸಬಿಲಿಟಿ ಇದ್ದರೆ ಎಸ್ ಆರ್ ನೋ. ಇದಕ್ಕೆ ನೆಕ್ಸ್ಟ್ ನೋ ಕೊಟ್ಟಿರಿ. EBC ಸರ್ಟಿಫಿಕೇಟ್ ಇದೆ ಎಸ್ ಆರ್ ನೋ. ನೀವು ರೈಲ್ವೆ ಎಂಪ್ಲಾಯ್ ಆಗಿದ್ರೆ ಎಸ್ ಆರ್ ನೋ. ಕರೆಂಟ್ ಡಿಪಾರ್ಟ್ಮೆಂಟ್ ಯಾವ್ದಾರ ವರ್ಕ್ ಮಾಡಿದರೆ, ಅಂದರೆ ಯಾವ್ದಾರ ಈಗಲೇ ವರ್ಕ್ ಮಾಡ್ತಿದ್ರೆ ಎಸ್ ಆರ್ ನಾಟ್ ಅಪ್ಲಿಕೇಬಲ್. ನೆಕ್ಸ್ಟು ನಿಮ್ಮದು ಏನೋ ರೈಲ್ವೇಲಿ ಏನಾರ ಇಂಟರ್ನ್ಶಿಪ್ ಏನೋ ಕಂಪ್ಲೀಟ್ ಮಾಡಿದ್ರೆ ಎಸ್ ಆರ್ ನೋ ಕೊಡಿ. ನೆಕ್ಸ್ಟ್ ನಿಮ್ಮದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೇಳ್ತಿದೆ. ಯಾಕೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೇಳ್ತೀವಿ ಅಂತಂದರೆ, ನೀವು ಈ ಎಕ್ಸಾಮ್ ಅಮೌಂಟ್ ಫೀಸ್ ಪೇ ಮಾಡ್ತೀರಾ, ಅದು ನೀವು ಎಕ್ಸಾಮ್ ಬರ್ದಾದ್ಮೇಲೆ ನಿಮಗೆ ರೀಫಂಡ್ ಆಗುತ್ತೆ. ಎಷ್ಟು ರೀಫಂಡ್ ಆಗುತ್ತೆ? ಈಗ ನೀವು OBC ಅವರೆಲ್ಲ, ಜನರಲ್ ಅವರೆಲ್ಲ 500 ಪೇ ಮಾಡಿರ್ತೀರಾ. 500 ಬಂದು ನಿಮಗೆ 400 ರಿಫಂಡ್ ಆಗುತ್ತೆ. SC ST ಅವರು 250 ಪೇ ಮಾಡಿರ್ತಾರೆ. 250 ರಿಫಂಡ್ ಆಗುತ್ತೆ. ಅದಕ್ಕೋಸ್ಕರ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ನ ನೀಟಾಗಿ, ಅಂದರೆ ಎಲ್ಲ ಕರೆಕ್ಟಾಗಿ ಕೊಡಿ. ನೆಕ್ಸ್ಟ್ ನಾವು ಸೇವ್ ಕೊಟ್ಟು ನೆಕ್ಸ್ಟ್ ಹೋಗೋದಾದರೆ, ನಿಮ್ಮ ಎಜುಕೇಷನ್ ಡೀಟೇಲ್ಸ್ ಕೇಳ್ತಿದೆ. ಎಜುಕೇಷನ್ ಡೀಟೇಲ್ಸ್ ನಿಮಗೆ ಬೇಸಿಕ್ ಡೀಟೇಲ್ಸ್ ಬೇಕಾಗಿರೋದು SLC ಆಗಿರಬೇಕು. ಈ ವೇಕೆನ್ಸಿಗೆ ಅಪ್ಲೈ ಮಾಡಬೇಕು ಅಂತಂದರೆ ಅದಕ್ಕೋಸ್ಕರ ನಮ್ಮದು SLC ಆವಾಗಲೇ ಹಾಕಿದ್ದೀವಿ. ಈಗ ನಾವು ನೆಕ್ಸ್ಟ್ ಕೊಡೋಣ. ನೀವು ಈಗ ಫೋಟೋ ಅಪ್ಲೋಡ್ ಮಾಡಬೇಕು ಅಂದರೆ ನಿಮ್ಮದು ಫೋಟೋ ವೈಟ್ ಬ್ಯಾಕ್ಗ್ರೌಂಡಲ್ಲಿ ಇರಬೇಕು, ಮತ್ತು ಮಿನಿಮಮ್ ಸೈಜ್ 50 KB ಇರಬೇಕು, ಮ್ಯಾಕ್ಸಿಮಮ್ ಸೈಜ್ 100 KB ಇರಬೇಕು. ಫೋಟೋ ಸೈಜ್ ಬಂದು ಹೈಟ್ 320 ಪಿಕ್ಸೆಲ್, ವಿಡ್ತ್ 240 ಪಿಕ್ಸೆಲ್ ಇರಬೇಕು. ನೆಕ್ಸ್ಟ್ ನಿಮ್ಮದು ಸಿಗ್ನೇಚರ್ ಬಂದು ಮ್ಯಾಕ್ಸಿಮಮ್ 50 KB ಇರಬೇಕು, ಮಿನಿಮಮ್ 30 KB ಇರಬೇಕು, ಹೈಟ್ 60 ಪಿಕ್ಸೆಲ್ ಇರಬೇಕು, ವಿಡ್ತ್ 140 ಪಿಕ್ಸೆಲ್ ಇರಬೇಕು. ಈಗ ನಾವು ಸೇವ್ ಕೊಟ್ಟು ನೆಕ್ಸ್ಟ್ ಬರೋದು. ಈಗ ನಾವು ಮುಂದೆ ನೋಡೋದಾದರೆ ಇಲ್ಲಿ ಸುಮಾರು ವೇಕೆನ್ಸಿಗಳು ಕಾಣುತ್ತೆ. ಅಲ್ಲಿ ಯಾವ್ದು ಬೇಕು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಆರ್ಡರ್ ವೈಸ್ ಅಂದರೆ ಯಾವ್ದು ಫಸ್ಟ್ ಬೇಕು, ಯಾವ್ದು ಸೆಕೆಂಡ್ ಬೇಕು, ಆ ಥರ ನೀವು ಹೆಂಗೆ ಬೇಕು ಆರ್ಡ್ರಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಈಗ ನಾವು ಆರ್ಡರ್ ಸೆಲೆಕ್ಟ್ ಮಾಡಾಯಿತು. ಈಗ ನೆಕ್ಸ್ಟು ಐ ಹ್ಯಾವ್ ಚೆಕ್ಡ್ ಆಲ್ ಮೈ ಪ್ರಿಫರೆನ್ಸ್ ಅಂತ ಹೇಳಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಇಲ್ಲೂ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಪ್ಲೇಸ್ ಬಂದು ನಿಮಗೆ ಮೈಸೂರು ಎಲ್ಲಿದೆ ಅಂತ ನಿಮ್ದು ಹಾಕಿ, ನೆಕ್ಸ್ಟು ಸೇವ್ ಕೊಟ್ಟು ಇದು ಪ್ರಿವ್ಯೂ ಅಪ್ಲಿಕೇಶನ್ ಕೊಡಿ.
ನಿಮ್ದು ಎಲ್ಲ ಕರೆಕ್ಟ್ ಆಗಿದೆ ಅಂತ ಗೊತ್ತಾದ್ಮೇಲೆ ನೀವು ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಡಬೇಕಾಗುತ್ತೆ. ನೀವು ಒಂದ್ಸಲ ಸಬ್ಮಿಟ್ ಮಾಡಾದ್ಮೇಲೆ ಕರೆಕ್ಷನ್ಗೆ ಅಲೋ ಮಾಡಲ್ಲ RRB ಅವರು. ಸೊ ಅದಕ್ಕೆ ಸುಮಾರು ಸಲ ಚೆಕ್ ಮಾಡಿ ಆಮೇಲೆ ಸಬ್ಮಿಟ್ ಕೊಡಿ. ಈಗ ನಾವು ಅಮೌಂಟ್ ಪೇ ಮಾಡಬೇಕಿತ್ತು. ಅಮೌಂಟ್ ಪೇ ಮಾಡಾದ್ಮೇಲೆ ನಿಮಗೆ ಇದರ ಬರುತ್ತೆ, ಚಲನ್ ಬರುತ್ತೆ. ಚಲನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಈಗ ನೀವು ಇಲ್ಲಿ ನೋಡಿದ್ರೆ ಪೇಮೆಂಟ್ ಕಂಪ್ಲೀಟೆಡ್ ಅಂತ ಬರುತ್ತೆ. ನೆಕ್ಸ್ಟ್ ನಿಮ್ಮದು ಅಪ್ಲಿಕೇಶನ್ನ ವ್ಯೂ ಮಾಡ್ಬೋದು, ಪೇಮೆಂಟ್ ಹಿಸ್ಟ್ರಿ ಎಲ್ಲ ಇಲ್ಲಿ ನೋಡ್ಬೋದು. ಗೈಸ್, ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.